ನಾನು ವಸಂತ್ ಕುಮಾರ್. ನಾವಿವತ್ತು ಮಲೆನಾಡಿನ ಪ್ರದೇಶಕ್ಕೆ ಬಂದಿದ್ದೇವೆ. ಮಲೆನಾಡಿನ ಪ್ರದೇಶ ಆಗುಂಬೆ. ತಾವು ಆಗುಂಬೆಗೆ ಹೆಚ್ಚಿನವರು ಬಂದಿದ್ದೀರಿ, ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ, ಜೊತೆಗೆ ಪ್ರಕೃತಿಯ ಸುಂದರ ಪ್ರದೇಶಗಳು ಆಗುಂಬೆಯಲ್ಲಿವೆ. ಈಗ ಪ್ರಕೃತಿಯ ಒಂದು ಸೌಂದರ್ಯದ ಮಧ್ಯೆ ಕಳೆದ 7-8 ಶತಮಾನಗಳ ಹಿಂದಿನಿಂದ ಆರಾಧನೆ ಆಗ್ತಿದ್ದ ಬಂದ ಒಂದು ದೇವಸ್ಥಾನ ಇದೆ. ಅದು ಯಾವುದು ಅಂತ ಕೇಳಿದ್ರೆ ಇಲ್ಲಿಯ ಗುತ್ತೆಮ್ಮ ಮಾತಂಗಮ್ಮ ದೇವಸ್ಥಾನ. ಈಗ ಇಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಯಾಕಂದ್ರೆ ಒಂದು ಕ್ಷೇತ್ರಕ್ಕೆ ನಾವು ಹೋದಾಗ ಆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಹರಕೆ ಸಲ್ಲಿಸ್ತೇವೆ. ಯಾಕಂದ್ರೆ ಏನು ಬದುಕಲ್ಲಿ ಬರುವ ಸಮಸ್ಯೆಗಳಿವೆ, ಅದರ ಪರಿಹಾರಕ್ಕಾಗಿ ನಾವು ನಿವೇದನೆ ಮಾಡಿಕೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ. ಇದು ನಿರಂತರ ಪ್ರಕ್ರಿಯೆ. ತಲೆಮಾರುಗಳು ಬದಲಾದ್ರೂ ಕೂಡ ನಮ್ಮ ಸಮಸ್ಯೆ ನಿವೇದನೆಗಳು ನಾವು ಬಿಟ್ಟಿಲ್ಲ, ಧರ್ಮವನ್ನು ಆಚರಣೆ ಮಾಡೋದು ಬಿಟ್ಟಿಲ್ಲ. ಹಾಗಾಗಿ ನಮ್ಮ ಪ್ರಕೃತಿ ಇವತ್ತು ಕೂಡ ಬಹಳಷ್ಟು ಸುಂದರವಾಗಿ ಉಳಿದುಕೊಂಡಿದೆ. ಈಗ ಈ ಪ್ರದೇಶ ಅಂದ್ರೆ ಈ ದೇವಸ್ಥಾನದಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಇದರಲ್ಲಿ ಒಂದು ವಿಶೇಷ ಏನು ಅಂತ ಕೇಳಿದ್ರೆ ಇಲ್ಲೊಂದು ಸಿಡಿ ಮಾಡುವ ಒಂದು ಕ್ರಮ ಇದೆ. ಇಲ್ಲಿ ಸಿಡಿ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ ಇಲ್ಲಿ ಏನು ಅವರು ಹರಕೆ ಮಾಡಿರ್ತಾರೆ, ಅವರು ವೃತಧಾರಿಗಳಾಗಿ ನಿಂತ್ಕೊಂಡು, ಜೊತೆಗೆ ತಾವು ಗಮನಿಸಬಹುದು ಅಲ್ಲೊಂದು ಕಂಬ ಇದೆ. ಆ ಕಂಬದಲ್ಲಿ ಅದಕ್ಕೆ ಏನು ಸಂಬಂಧಪಟ್ಟ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ 2 ಬೆಳ್ಳಿಯ ಕೊಕ್ಕೆ ಇರುವಂತದ್ದನ್ನು ಬೆನ್ನಿಗೆ ಚುಚ್ಚಿಕೊಂಡು ಮೇಲೆ ಎಳಿತಾರೆ. ಹಾಗಾಗಿ ಇದೊಂದು ಇಲ್ಲಿಯ ವಿಶೇಷತೆ. ಯಾಕಂದ್ರೆ ಇಲ್ಲಿಯ ಸುಮಾರು 8 ಗ್ರಾಮಗಳಿಗೆ ಸಂಬಂಧಪಟ್ಟ ಈ ದೇವಸ್ಥಾನದಲ್ಲಿ ಸುಮಾರು 3000ಕ್ಕೂ ಮಿಕ್ಕಿದ ಮನೆ ಇದೆ. ಹಾಗಾಗಿ ಅವರು ಎಲ್ಲರೂ ಕೂಡ ಪ್ರತಿ ವರ್ಷ ಇಲ್ಲಿಯ ಕ್ಷೇತ್ರಕ್ಕೆ ಬರ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮೇ ತಿಂಗಳಲ್ಲಿ ಅಂದ್ರೆ ಈ ವರ್ಷದ ಮೇ ತಿಂಗಳಲ್ಲಿ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ಅವರು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಈಗ ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅದರ ಅಧ್ಯಕ್ಷರಾದ ಸದಾನಂದ ಹೆಗ್ಡೆ ಅವರು ತಮಗೆ ನೀಡಿದ್ದಾರೆ. ತಾವು ಕೂಡ ವೀಕ್ಷಣೆ ಮಾಡಿದ್ದೀರಿ. ಯಾಕಂದ್ರೆ ಇದೊಂದು ಇಲ್ಲಿಯ ಸ್ಥಳ ವಿಶೇಷ. ಕಳೆದ 800 ವರ್ಷಗಳ ಹಿಂದಿನ ಅರಸರು ಇಲ್ಲಿ ಏನೆಲ್ಲ ಧಾರ್ಮಿಕತೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು, ಅದನ್ನು ಅಂದಿನಿಂದ ಇಂದಿನವರೆಗೂ ಕೂಡ ನಾವೆಲ್ಲರೂ ಉಳಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ನಡೆಯುವ ಅಂದ್ರೆ ಮೇ ತಿಂಗಳಲ್ಲಿ ನಡೆಯುವ ಏನು ಪುನರ್ ಪ್ರತಿಷ್ಠೆ ಇದೆ, ಅದಕ್ಕೆ ಒಂದಷ್ಟು ಹೊರೆಕಾಣಿಕೆ ವ್ಯವಸ್ಥೆ ಯಾವ ರೀತಿ ಇದೆ ಹೇಳುವ ಬಗ್ಗೆ ಇಲ್ಲಿಯ ಸಮಿತಿಯ ಕಾರ್ಯದರ್ಶಿ ಅವರಾದ ರವಿರಾಜ್ ಅವರು ಮಾಹಿತಿ ಇರ್ತಾರೆ. ಇದು ಇಂದಿನ ಸ್ವಯಂ ಟಾಕ್ಸ್ ವಿಶೇಷ. ನಮಸ್ಕಾರ. ನೋಡಿ, ಒಂದು ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಆದಾಗ ನೀವು ಆರಂಭದಲ್ಲಿ ಆಗುವಂತದ್ದು ಏನಂತ ಕೇಳಿದ್ರೆ ಹಸಿರುವಾಣಿ ಹೊರೆಕಾಣಿಕೆ. ಯಾಕಂದ್ರೆ ಎಲ್ಲ ಊರಿನವರನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಹಸಿರುವಾಣಿ ಹೊರೆಕಾಣಿಕೆಯನ್ನು ಮಾಡ್ತೇವೆ. ಜೊತೆಗೆ ಅದರಲ್ಲಿ ಏನು ಹೊರೆಕಾಣಿಕೆ ಬರ್ತದೆ ಅದನ್ನು ಇಲ್ಲಿಯ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ಲಿಕ್ಕಾಗಿ ಬಳಸಿಕೊಳ್ಳಲಾಗ್ತದೆ. ಜೊತೆಗೆ ಪೂಜಾ ಕಾರ್ಯಕ್ಕೂ ಅದು ಬಳಕೆ ಆಗ್ತದೆ. ಈಗ ಇಲ್ಲಿಯ ಹಸಿರುವಾಣಿ ಹೊರೆಕಾಣಿಕೆ ಯಾವ ತಾರೀಕಿಗೆ ನಡೆಯುತ್ತೆ ಮತ್ತೆ ಹೇಗೆ ನಡೆಯುತ್ತೆ? ಇಲ್ಲಿ ಈಗಾಗಲೇ ನಾವು ಸಮಿತಿಯವರ ತೀರ್ಮಾನದಂತೆ ಸುಮಾರು 20ನೇ ತಾರೀಕು, ಮೇ ತಿಂಗಳು 20ನೇ ತಾರೀಕು ಆ ಕಾರ್ಯಕ್ರಮ ಇಟ್ಕೊಳ್ಬೇಕಂತೇಳಿ ಯೋಚನೆ ಮಾಡಿದ್ದೀವಿ. ಆ ನಮ್ಮ ಯೋಜನೆ ಪ್ರಕಾರ ಒಂದು 8 ವಾಹನಗಳ ಮುಖಾಂತರ 8 ಗ್ರಾಮಕ್ಕೂ ನಾವು ಪ್ರತಿ ಮನೆಯಲ್ಲಿ ಕೊಡುವಂತ ಧಾನ್ಯಗಳಿರ್ಬೋದು, ಹಣ್ಣು ಹಂಪಲು ಇರ್ಬೋದು, ಅಥವಾ ಹಣಕಾಸು ಯಾವುದೇ ಇದನ್ನ ಸಂಗ್ರಹಣೆ ಮಾಡಿಕೊಂಡು ಅದನ್ನ ಸಂಪೂರ್ಣವಾಗಿ ತಂದು ನಮ್ಮ ಮೂಲ ಸ್ಥಾನವಾಗಿರುವಂತ ತಲ್ಲರಂಗಡಿ ಕೈಮರ ಅಂತಿದೆ, ಅಲ್ಲಿಂದ ಸಾರ್ವಜನಿಕ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ತಂದು ಅದನ್ನು ಸಮರ್ಪಣೆ ಮಾಡಿ ಬಂದಂತ ಭಕ್ತರು ಎಲ್ಲರಿಗೂ ಕೂಡ ಅನ್ನದಾನ ಮಾಡಬೇಕು. 2 ದಿವಸ ವಿಶೇಷವಾದಂತ ಕಾರ್ಯಕ್ರಮಗಳು ಮಾಡ್ಬೇಕಂತೇಳಿ, ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಇನ್ನು ಮುಖ್ಯವಾಗಿ ಗುರುವರಿಯರು ಬರೋರಿದ್ದಾರೆ, ಅವರಿಗೆ ದಿನಗಳನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಅದು ನಿರ್ಧಾರ ಆಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿರ್ಧಾರ ಮಾಡಿ ಅಂದ್ರೆ ಈ ಕಾರ್ಯದನ್ನ ಯಶಸ್ವಿಯಾಗಿ ನೆರವೇರಿಸಬೇಕಂತ ನಾವೆಲ್ಲ ಪ್ರತಿ ಮನೆಯವರಿಗೆ ಒಂದು ಏನು ಆಕಾಂಕ್ಷೆ ಇರ್ತದೆ ಅಂತ ಕೇಳಿದ್ರೆ ನಾವು ಕೂಡ ಹಸಿರುವಾಣಿ ಹೊರೆಕಾಣಿಕೆಗೆ ಕೊಡ್ಬೇಕು ಅಂತ ಇರ್ತದೆ. ಈಗ ನಿಮ್ದು ತೀರಾ ಗ್ರಾಮೀಣ ಪ್ರದೇಶ, ಯಾಕಂದ್ರೆ ಆಗುಂಬೆ ಹೇಳುವಂತದ್ದು ಬಹಳಷ್ಟು ಗ್ರಾಮೀಣ ಪ್ರದೇಶ. ಈಗ ತೀರಾ ಗ್ರಾಮೀಣ ಪ್ರದೇಶದಿಂದ ಅವರು ತಂದು ಕೊಡುದು ಅಂತ ತಾವೇನು ವಾಹನ ಅಲ್ಲಿಗೆ ವಾಹನ ಕಳಿಸಿ ನಮ್ಮ ವಾಲಂಟಿಯರ್ಸ್ ಏನು ಸ್ವಯಂ ಸೇವಕರಿದ್ದಾರೆ ಅವರೇ ಮನೆಗೆ ಹೋಗಿ ಅವರಿಂದ ಕೊಟ್ಟಿರುವಂತದ್ದು ಪ್ರೀತಿಯಿಂದ ತಂದು ದೇವರಿಗೆ ಸಮರ್ಪಣೆ ಮಾಡುವ ಅಂತ ಹೇಳಿ ನಾವೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಮಸ್ಕಾರ. ನೋಡಿ, ಬಹಳಷ್ಟು ಸುಂದರವಾದ ದೇವಸ್ಥಾನವನ್ನು ತಾವು ನಿರ್ಮಾಣ ಮಾಡ್ತಿದ್ರಿ. ಎಲ್ಲರ ಸಹಕಾರ ಕೂಡ ಸೇರ್ಕೊಂಡು ತಾವು ಹಗಲು ರಾತ್ರಿ ಕೆಲಸ ಮಾಡಿದ್ರಿ. ಈಗ ನಾಳ್ದು ಮೇ 22ಕ್ಕೆ ನಡೆಯುವ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಯಾವುದೆಲ್ಲ ವಿಧಿವಿಧಾನಗಳು ನಡೀತವೆ, ಜೊತೆಗೆ ಯಾರು ಇಲ್ಲಿಗೆ ನಾಳ್ದು ಗಣ್ಯರು ಬರ್ಲಿಕ್ಕಿದ್ದಾರೆ? 22ನೇ ತಾರೀಕಿಂದ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 22, 23ರಿಂದ ಆ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ತಂತ್ರಿಗಳಾಗಿ ನಾಗಭೂಷಣ ತಂತ್ರಿಗಳಂತ ತೀರ್ಥಡಿ ಅವರು ಮುಖ್ಯ ತಂತ್ರಿಗಳು. ಆನಂತರ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದ ದಿವ್ಯ ಸಾನ್ನಿಧ್ಯದಲ್ಲಿ ವಿನಯ್ ಗುರೂಜಿಯವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಿಗಂದೂರು ಕ್ಷೇತ್ರದ ರಾಮಪ್ಪನವರು ಸಹ ಬರ್ತಾ ಇದ್ದಾರೆ, ಇನ್ನು ಅಧ್ಯಕ್ಷರವರು. ಹಾಗೆ ನಂತರ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅವರು ಸಹ ಬರುವ ನಿರೀಕ್ಷೆಯಲ್ಲಿ ಇದ್ದಾರೆ. ಅವ್ರನ್ನ ಮಾತುಕತೆಯನ್ನು ಮಾಡ್ತಾ ಇದೀವಿ. ಈಗ ಅದನ್ನ ಇನ್ನು 1-2 ದಿವಸದಲ್ಲಿ ಪೂರ್ಣ ಪ್ರಮಾಣ ಮಾಡ್ತಾ ಇದೀವಿ. ಹಾಗೆ ಆ ದಿವಸ ಮಧ್ಯಾಹ್ನ ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮ ಅಂದ್ರೆ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕವಾಗಿ ಇರುತ್ತೆ.
ಆನಂತರ ಅನ್ನ ಸಂತರ್ಪಣೆ ಸಹ ಇರುತ್ತೆ. ಆನಂತರ ಸಂಜೆ 7 ಗಂಟೆಗೆ ಕೆಂಡೋತ್ಸವವನ್ನು ಅದ್ದೂರಿ ಕೆಂಡೋತ್ಸವವನ್ನು ಈಗ ನೋಡಿ, ಇಲ್ಲಿ ಈಗ ನಾವು ತುಳುನಾಡು ಮಲೆನಾಡು ಧರ್ಮ ಒಂದೇ ಇದ್ರೂ ಕೂಡ ಪದ್ಧತಿಗಳ ಆಚರಣೆಗಳು ಬೇರೆ ಬೇರೆ ಇರ್ತದೆ. ಈಗ ಇಲ್ಲಿ ಕೆಂಡೋತ್ಸವ ಯಾವ ರೀತಿ ನಡೀತದೆ? ಇಲ್ಲಿ ಕೆಂಡೋತ್ಸವ ಅಂದ್ರೆ ನಾವು ದೇವಿಗೆ ಒಂದು ಮುಖ್ಯ ಇದು ಅಂದ್ರೆ ಅದು ಒಂದು ಭಾರಿ ಪ್ರಾಮುಖ್ಯತೆ ಪಡೆದಿದೆ. ಹಾಗೆ ಕೆಂಡೋತ್ಸವ ಅಂದ್ರೆ ನಾವು ಈಗ ನಮ್ಮ ಮಲೆನಾಡು ಇರುವಂತ ಕಟ್ಟಿಗೆ ರಾಶಿಗಳನ್ನು ತಂದು ತುಂಬಾ ಒಂದು ರಾಶಿ ತುಂಬಾ ದೊಡ್ಡ ಮಟ್ಟದ ರಾಶಿಯ ಮಾಡಿ ಅದರಲ್ಲಿ ದೇವಿ ಉತ್ಸವ ಮೂರ್ತಿ ಅಂತ ಇರುತ್ತೆ. ಆ ಉತ್ಸವ ಮೂರ್ತಿಯ ಮುಖಾಂತರ ಪ್ರಮುಖವಾಗಿ ಹೋಗ್ತಾರೆ. ಆನಂತರ ಭಕ್ತಾದಿಗಳು ಎಲ್ಲರೂ ಸಹ ಆ ಕೆಂಡವನ್ನು ತೊಳ್ಕೊಂಡು ಮುಂದೆ ಹೋಗ್ತಾರೆ. ಅದು ಒಂದು ದೇವಿಗೆ ಇಚ್ಛಾನುಸಾರವಾಗಿ ನಡೀತದೆ. ಆನಂತರ ಸಂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ. ಜಗದೀಶ್ ಆಚಾರ್ಯ ಘನ ಸಂಭ್ರಮ ಅಂತ ಪುತ್ತೂರು ಅವರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರ ಸಹಕಾರ ಬೇಕಾಗಿ ನಾವು ಕೇಳ್ಕೊಳ್ತೇವೆ. ನಮಸ್ಕಾರ. ನೋಡಿ, ಇಲ್ಲಿಯ ಧಾರ್ಮಿಕ ವಿಚಾರಗಳ ಬಗ್ಗೆ ಈಗ ಬಹಳಷ್ಟು ಮಾಹಿತಿಯನ್ನು ಸಮಿತಿ ಸದಸ್ಯರು ಕೊಟ್ಟರು. ಈಗ ಇಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ನೋಡಿ ಭಕ್ತಾಭಿಮಾನಿಗಳೇ, ಇಲ್ಲಿ ನಮ್ದು ಈಗ ನಾಡ್ದು ಮೇ 22-23 ಪ್ರತಿಷ್ಠಾಪನೆ ಸಮಯವನ್ನು ಇಟ್ಕೊಂಡಿದ್ದೀವಿ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ. ಈಗ ನಮ್ಮ ಅಧ್ಯಕ್ಷರು ಹಂಗೆ ಸದಸ್ಯರುಗಳ ಹೇಳಿದಂತೆ ಇಲ್ಲಿ ತುಂಬಾ ಬರೀ ಪ್ರತಿಷ್ಠಾಪನೆ ಆದ ತಕ್ಷಣ ಏನು ಕಾರ್ಯಕ್ರಮ ಇಲ್ಲಿ 1 ವರ್ಷ ಮುಗೀತು ಅಂತ ಅಲ್ಲ, ತಿಂಗಳೂ ಇಲ್ಲಿ ಕಾರ್ಯಕ್ರಮಗಳು ಜೋರ ಫಂಕ್ಷನ್ಗಳು ನಡೀತಾ ಇರ್ತವೆ. ಕೆಂಡೋತ್ಸವ ಹೇಳಿದ್ರು ನಮ್ಮ ಸದಸ್ಯರು, ಆಮೇಲೆ ಸಿಡಿ ಉತ್ಸವದ ಬಗ್ಗೆ ಹೇಳಿದ್ರು. ಅದೇ ರೀತಿ ನವರಾತ್ರಿಯಲ್ಲೂ ಇಲ್ಲಿ ಜೋರಾಗಿ ಪೂಜೆ ನಡೆಯುತ್ತೆ. ನವರಾತ್ರಿ ಟೈಮಲ್ಲಿ ಕೊನೆ ದಿನದಲ್ಲಿ ಎಲ್ಲ ಸಾರ್ವಜನಿಕ ಭಕ್ತಾಭಿಮಾನಿಗಳು ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ಇಲ್ಲಿ ಉತ್ಸವ ಮೂರ್ತಿ ಇಲ್ಲಿಂದ ಇಲ್ಲೇ ಸ್ವಲ್ಪ ನಿಯರ್ ಬೈ ಅಂದ್ರೆ ಒಂದು 300 ಮೀಟರ್ಸ್ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ರೀಸೆಂಟ್ ಆಗಿ ಓಪನ್ ಆಗಿದೆ ಒಂದು 2 ವರ್ಷದಿಂದ. ಈ ಕಡೆ ತುಂಬಾ ಕಾರಣಿಕ ಇರುವ ದೇವಸ್ಥಾನ. ಇಲ್ಲಿಂದ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲಾ ಸಮಿತಿ ಗ್ರಾಮಸ್ಥರೊಂದಿಗೆ ಇಲ್ಲಿ ಪೂಜೆ ನಡೆಸಿ ಇಲ್ಲಿಂದ ಅವಾಗಿಂದ ನಡ್ಕೊ ಬಂದಿರೋದು ಇಲ್ಲಿಯ ಗ್ರಾಮಸ್ಥರದ್ದು ನಾಡಕ ಬಂದೂಕುಗಳನ್ನೆಲ್ಲ ಪೂಜೆ ಮಾಡಿ ಇಲ್ಲಿಂದ ನಾವು ಅದನ್ನ ಉತ್ಸವ ಮೂರ್ತಿ ಜೊತೆಗೆ ಆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಅದನ್ನ ಪೂಜೆ ಮಾಡಿ ಅಲ್ಲಿ ನಮ್ಮ ಒಂದು ಹಳ್ಳಿ ಹಿಂದಿನಿಂದ ನಡ್ಕೊ ಬಂದ ಆಚರಣೆ ಒಂದು ತೆಂಗಿನಕಾಯಿಗಳನ್ನಿಟ್ಟು ಎಲ್ಲ ಗುರಿ ಹೊಡೆಯುವಂತ ಒಂದು ಕಾರ್ಯಕ್ರಮ ತುಂಬಾ ಒಂದು ನಮ್ಮ ತಾತನ ಕಾಲದಿಂದನೂ ನಡ್ಕೊ ಬಂದಿರೋ ಕಾರ್ಯಕ್ರಮ. ಬಂದೂಕಲ್ಲಿ ನಾಡ ಬಂದೂಕಲ್ಲಿ ಕಾಯಿಗೆ ಗುರಿ ಹೊಡೆಯುವ ಒಂದು ಸಂಪ್ರದಾಯ ನಡ್ಸ್ಕೊಂಡ್ ಬಂದಿದ್ವಿ. ತುಂಬಾ ಕಾರ್ಯಕ್ರಮ ಗ್ರ್ಯಾಂಡ್ ಆಗಿ ಜೋರಾಗಿ ಪ್ರತಿ ವರ್ಷನೂ ದೇವಸ್ಥಾನ ಪ್ರತಿಷ್ಠಾಪನೆ ಹಿಂದೆ ಯಾವಾಗ ದೇವಸ್ಥಾನ ಇಲ್ಲಿ ಉದ್ಭವ ಆಯ್ತು ಆ ವರ್ಷದಿಂದನೂ ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡ್ಕೊ ಬರ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಈ ನಾಡ್ದು 22-23 ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಚಂದ ಕಾಣಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಬಂದೂಕು ಪೂಜೆ ನಡೆಯುವಂತದ್ದು ಯಾವ ಸಂದರ್ಭದಲ್ಲಿ? ವರ್ಷ ನವರಾತ್ರಿ ಸಮಯದಲ್ಲಿ ಏನು ಆಯುಧ ಪೂಜೆ ಅಂತ ಮಾಡ್ತಾರೋ ಆ ಆಯುಧ ಪೂಜೆ ಸಮಯದಲ್ಲಿ ಇಲ್ಲಿ ಗ್ರಾಮಸ್ಥರು ಪೂಜೆ ಮಾಡಿ ಕಾಯಿಗೆ ಈಡು ಹೊಡೆಯುವಂತ ಸಂಪ್ರದಾಯ ನಡ್ಕೊ ಬಂದಿರೋದು. ಇದೊಂದು ಇಲ್ಲಿಯ ವಿಶೇಷ ಪದ್ಧತಿ.